ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, 12 ರಾಶಿ ಚಕ್ರ ಚಿಹ್ನೆಗಳಲ್ಲಿ ಈ 4 ರಾಶಿ ಚಕ್ರ ಚಿಹ್ನೆಗಳು ಶಿವನ ಭಾಗವೆಂದು ಹೇಳಬಹುದು. ಅಲ್ಲದೆ ಈ 4 ರಾಶಿ ಚಕ್ರ ಚಿಹ್ನೆಗಳು ಶಿವನಿಗೆ ತುಂಬಾ ಪ್ರಿಯವಾಗಿವೆ. ಮತ್ತು ಈಗ ಆ 4 ರಾಶಿ ಚಕ್ರ ಚಿಹ್ನೆಗಳು ಯಾವುವು ಎಂದು ತಿಳಿಯೋಣ ಬನ್ನಿ. ಶಿವನು ಪ್ರತಿಯೊಬ್ಬ ಭಕ್ತನ ಬಗ್ಗೆಯೂ ಹೆಚ್ಚಿನ ಕಾಳಜಿ ವಹಿಸುತ್ತಾನೆ. ಇದಲ್ಲದೆ ಅವನು ಎಲ್ಲಾ ಭಕ್ತರನ್ನು ಸಮಾನವಾಗಿ ಪ್ರೀತಿಸುತ್ತಾನೆ. ಅದ್ಯಾಕೋ ಈಗ ಉಲ್ಲೇಖಿಸಲಾಗುವ ಆ 4 ರಾಶಿ ಚಕ್ರ ಚಿಹ್ನೆಗಳಲ್ಲಿನ ವಿಶೇಷ ಗುಣಗಳು ಮತ್ತು ಒಳ್ಳೆಯತನವು ಶಿವನಿಗೆ ತುಂಬಾ ಇಷ್ಟವಾಗುತ್ತದೆ. ಅದಕ್ಕಾಗಿಯೇ ಈ 4 ರಾಶಿ ಚಕ್ರ ಚಿಹ್ನೆಗಳು ಶಿವನಿಗೆ ತುಂಬಾ ವಿಶೇಷವೆಂದು ಹೇಳಬಹುದು. ಎಲ್ಲಕ್ಕಿಂತ ಹೆಚ್ಚಾಗಿ ಅವನು ಯಾವಾಗಲೂ ಈ 4 ರಾಶಿ ಚಕ್ರ ಚಿಹ್ನೆಗಳ ಮೇಲೆ ತನ್ನ ವಿಶೇಷ ಅನುಗ್ರಹವನ್ನು ಇಟ್ಟುಕೊಳ್ಳುತ್ತಾನೆ. ಶಿವನು ಯಾವಾಗಲೂ ಅವರಿಗೆ ತನ್ನ ಆಶೀರ್ವಾದವನ್ನು ನೀಡುತ್ತಾರೆ ಮತ್ತು ಅವರನ್ನು ರಕ್ಷಿಸುತ್ತಾರೆ. ಅದೇ ರೀತಿ ಪರಮಶಿವನು ಭಕ್ತಿ ಮತ್ತು ಕಾಳಜಿಯಿಂದ ತನ್ನನ್ನು ಸೆಳೆಯುವವರಿಗೆ ಸುಲಭವಾಗಿ ಶರಣಾಗುತ್ತಾನೆ. ಬೋಳಶಂಕರನು ಎಲ್ಲರ ಆಸೆಗಳನ್ನು ಪೂರೈಸುತ್ತಾನೆ. ಕೆಲವು ವಿಶೇಷ ಕಾರಣಗಳಿಂದಾಗಿ ಶಿವನು ಈ 4 ರಾಶಿಚಕ್ರ ಚಿಹ್ನೆಗಳ ಜನರನ್ನು ಮಾತ್ರ ಹೆಚ್ಚು ಇಷ್ಟಪಡುತ್ತಾನೆ. ಅಲ್ಲದೆ ಈ 4 ರಾಶಿಚಕ್ರ ಚಿಹ್ನೆಗಳು ಯಾವಾಗಲೂ ಶಿವನಿಗೆ ನಿಷ್ಠಾವಂತರಾಗಿರುತ್ತಾರೆ. ಈಗ ಆ 4 ರಾಶಿಚಕ್ರದ ಜನರು ಯಾರು? ಅವರು ಶಿವನಿಗೆ ಏಕೆ ತುಂಬಾ ಪ್ರಿಯರು ಮತ್ತು ಶಿವನಿಗೆ ತುಂಬಾ ಪ್ರಿಯವಾದ ಸೋಮವಾರದಂದು ಈ 4 ರಾಶಿ ಚಕ್ರದ ಜನರು ಏನು ಮಾಡಬೇಕು? ಫ್ರೆಂಡ್ಸ್, ನಿಮ್ಮಲ್ಲೊಂದು ಸಣ್ಣ ವಿನಂತಿ. ನೀವು ಶಿವನ ನಿಜವಾದ ಭಕ್ತರಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ ನಲ್ಲಿ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಇದು ನಿಮಗೆ ಆ ಪರಮಾತ್ಮ ಶಿವನ ಆಶೀರ್ವಾದವನ್ನು ನೀಡುತ್ತದೆ. ಫ್ರೆಂಡ್ಸ್, ಆ 4 ರಾಶಿ ಚಕ್ರದ ಚಿಹ್ನೆಗಳಲ್ಲಿ ಮೊದಲನೆಯದು ಕನ್ಯಾ ರಾಶಿ. ಕನ್ಯಾ ರಾಶಿಯವರು ತುಂಬಾ ಶುದ್ಧ ಮನಸ್ಸನ್ನು ಹೊಂದಿರುತ್ತಾರೆ. ಅವರು ತುಂಬಾ ಸೂಕ್ಷ್ಮ ಜನರು. ಅವರು ತಮ್ಮ ಮನಸ್ಸಿನಲ್ಲಿ ಏನನ್ನು ಮರೆ ಮಾಡುವುದಿಲ್ಲ. ಅವರು ಅದನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುತ್ತಾರೆ. ಇದಲ್ಲದೆ ಅವರು ಹೆಚ್ಚು ಕ್ಷಮಿಸುವವರು ಮತ್ತು ಉತ್ತಮ ಶಿಸ್ತು ಹೊಂದಿರುತ್ತಾರೆ. ಅವರ ಮನಸ್ಸು ತುಂಬಾ ವಿಶಾಲವಾಗಿದೆ. ಸಹಾಯ ಕೇಳುವ ವ್ಯಕ್ತಿಗೆ ಅವರು ಇಲ್ಲ ಎಂದು ಹೇಳುವುದಿಲ್ಲ. ಅವರು ಏನೇ ಪಡೆದರೂ ಅದನ್ನು ಅವರು ತಮ್ಮ ಕಠಿಣ ಪರಿಶ್ರಮದಿಂದ ಪಡೆಯುತ್ತಾರೆ. ಅವರು ತಾವು ಮಾಡಿದ ಕೆಲಸದ ಬಗ್ಗೆ ಹೆಮ್ಮೆ ಪಡಲು ಇಷ್ಟಪಡುವುದಿಲ್ಲ. ಅಲ್ಲದೆ ಅವರು ಇತರರನ್ನು ಬೇಗ ನಂಬುತ್ತಾರೆ ಮತ್ತು ಮೋಸ ಹೋಗುತ್ತಾರೆ. ಅವರು ಇಷ್ಟಪಡುವ ಜನರಿಗೆ ಹೆಚ್ಚಿನ ಗೌರವವನ್ನು ನೀಡುತ್ತಾರೆ. ಅವರು ಬೇರೆಯವರ ಹಣವನ್ನು ನಿರೀಕ್ಷಿಸುವುದಿಲ್ಲ. ವಿಶೇಷವಾಗಿ ತಮ್ಮ ಕುಟುಂಬ ಅಥವಾ ಉದ್ಯೋಗದಲ್ಲಿ ಯಾವುದೇ ಸಮಸ್ಯೆ ಇದ್ದಾಗ ಅವರು ಏಕಾಂಗಿಯಾಗಿ ಹೋರಾಡುತ್ತಾರೆ. ಆದರೆ ಅವರು ಬೇರೆಯವರನ್ನು ಅಷ್ಟು ಬೇಗ ಸಹಾಯವನ್ನು ಕೇಳುವುದಿಲ್ಲ. ಅಲ್ಲದೆ ಅವರು ಎಲ್ಲದರಲ್ಲೂ ಪ್ರಾಮಾಣಿಕರು. ಅವರು ತಮ್ಮ ಸಂಗಾತಿಯಿಂದ ಏನನ್ನು ಮರೆ ಮಾಡುವುದಿಲ್ಲ. ಅವರು ಎಲ್ಲವನ್ನೂ ಹಂಚಿಕೊಳ್ಳುತ್ತಾರೆ. ಈ ಚಿಹ್ನೆಯ ಜನರು ದೇವರ ಬಗ್ಗೆ ಭಕ್ತಿ ಮತ್ತು ಪ್ರಜ್ಞೆಯನ್ನು ಹೊಂದಿರುವ ಜನರು. ಅವರು ಬಹಳಷ್ಟು ದಾನ ಕಾರ್ಯಗಳನ್ನು ಸಹ ಮಾಡುತ್ತಾರೆ. ಅವರು ಸಂಪ್ರದಾಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತಾರೆ. ಅದಕ್ಕಾಗಿಯೇ ಕನ್ಯಾ ರಾಶಿಯವರು ಶಿವನನ್ನು ಹೆಚ್ಚು ಇಷ್ಟಪಡುತ್ತಾರೆ. ಶಿವನ ಕೃಪೆಯು ಕನ್ಯಾ ರಾಶಿಯವರ ಮೇಲೆ ಹೆಚ್ಚಾಗಿರುತ್ತದೆ. ಕೆಲವು ಸಂದರ್ಭಗಳಲ್ಲಿ ಶಿವನು ಕನ್ಯಾ ರಾಶಿಯವರಿಗೆ ಪರೀಕ್ಷೆಯ ಅವಧಿಯನ್ನು ನೀಡುತ್ತಾರೆ. ಅಂದರೆ ಅವನು ಅವರಿಗೆ ಕೆಲವು ಪರೀಕ್ಷೆಗಳು ಮತ್ತು ಹಿನ್ನಡೆಗಳನ್ನು ನೀಡುತ್ತಾರೆ. ಆದರೆ ಅದು ಅವರ ಬೆಳವಣಿಗೆಗೆ ಮತ್ತು ಅವರು ಹೆಚ್ಚು ಶಕ್ತಿಶಾಲಿ ವ್ಯಕ್ತಿಗಳಾಗಲೆಂದು. ಕನ್ಯಾ ರಾಶಿಯವರು ಮಾತ್ರ ಶಿವನಂತೆ ವರ್ತಿಸುತ್ತಾರೆ. ಆದ್ದರಿಂದ ಸೋಮವಾರದಂದು ಕನ್ಯಾ ರಾಶಿಯವರು ಶಿವನಿಗೆ ಅಭಿಷೇಕ ಮಾಡುವುದು ಒಳ್ಳೆಯದು. ವಿಶೇಷವಾಗಿ ಸೋಮವಾರದಂದು ಶಿವನಿಗೆ ಹಾಲಿನಿಂದ ಅಭಿಷೇಕ ಮಾಡುವುದರಿಂದ ಅವರ ಜಾತಕದಲ್ಲಿನ ಎಲ್ಲ ಅಡೆತಡೆಗಳು ಮತ್ತು ನಕಾರಾತ್ಮಕ ಸನ್ನಿವೇಶಗಳು ದೂರವಾಗುತ್ತವೆ. ಎರಡನೆಯದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರು ಹಿಂದೂ ಸಾಂಸ್ಕೃತಿಕ ಸಂಪ್ರದಾಯಗಳನ್ನು ಹೆಚ್ಚಾಗಿ ಅನುಸರಿಸುತ್ತಾರೆ ಮತ್ತು ಅವರು ಸಾಂಸ್ಕೃತಿಕ ಸಂಪ್ರದಾಯಗಳಿಗೆ ಹೆಚ್ಚು ನಿಷ್ಠಾವಂತರಾಗಿರುತ್ತಾರೆ. ಅಲ್ಲದೆ ನಮ್ಮ ಸಾಂಸ್ಕೃತಿಕ ಸಂಪ್ರದಾಯಗಳು ನಮ್ಮನ್ನು ಮುಂದಕ್ಕೆ ಕರೆದೊಯ್ಯುತ್ತವೆ. ಅವರು ನಮ್ಮನ್ನು ಉತ್ತಮ ಸ್ಥಾನದಲ್ಲಿ ಇರಿಸುತ್ತಾರೆ. ಅವರು ನಮಗೆ ಒಳ್ಳೆಯ ಹೆಸರು ಮತ್ತು ಖ್ಯಾತಿಯನ್ನು ತರುತ್ತಾರೆ. ಅವರು ಬಲವಾದ ನಂಬಿಕೆಯನ್ನು ಹೊಂದಿರುತ್ತಾರೆ. ಈ ಕಾರಣಕ್ಕಾಗಿ ಕರ್ಕಾಟಕ ರಾಶಿಯವರು ದೇವರಲ್ಲಿ ಹೆಚ್ಚಿನ ಕಾಳಜಿ ಮತ್ತು ನಂಬಿಕೆಯನ್ನು ಹೊಂದಿರುತ್ತಾರೆ. ಅಲ್ಲದೆ ಅವರು ಸರಿಯಾದ ಹಾದಿಯಲ್ಲಿ ಹೋಗಬೇಕೆಂದು ಭಾವಿಸುತ್ತಾರೆ. ಆದರೆ ಅವರು ಅಡೆತಡೆಗಳನ್ನು ಇಷ್ಟಪಡುವುದಿಲ್ಲ. ಅದೇ ರೀತಿ ಅವರು ಯಾವುದೇ ಕೆಲಸ ಮಾಡಿದರೂ ಅದಕ್ಕೆ ಸೂಕ್ತವಾದ ಫಲಿತಾಂಶವನ್ನು ನಿರೀಕ್ಷಿಸುವುದಿಲ್ಲ. ಅವರು ಎಲ್ಲವನ್ನು ಪೂರ್ಣ ಹೃದಯದಿಂದ ಮಾಡುತ್ತಾರೆ.
ಅದಕ್ಕಾಗಿ ಅವರು ತಮ್ಮ ಎಲ್ಲಾ ಕೆಲಸಗಳಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ. ಅಲ್ಲದೆ ಅವರು ಸೂಕ್ಷ್ಮ ಮನಸ್ಥಿತಿಯನ್ನು ಹೊಂದಿರುತ್ತಾರೆ. ಅವರು ಮುಗ್ಧರಾಗಿರುವುದರಿಂದ ಎಲ್ಲರೂ ಅವರನ್ನು ಯಾವುದಾದರೂ ರೀತಿಯಲ್ಲಿ ಬಳಸಿಕೊಳ್ಳಬೇಕೆಂದು ನೋಡುತ್ತಾರೆ. ಅಲ್ಲದೆ ಅವರ ಆಲೋಚನೆಗಳು ಯಾವಾಗಲೂ ತಮ್ಮ ಸ್ನೇಹಿತರು ಮತ್ತು ಕುಟುಂಬ ಸದಸ್ಯರ ಸುತ್ತ ಇರುತ್ತವೆ. ಅವರು ತಮ್ಮ ಕುಟುಂಬ ಸದಸ್ಯರ ಬಗ್ಗೆ ಸ್ವಲ್ಪ ಹೆಚ್ಚು ಜಾಗರೂಕರಾಗಿರುತ್ತಾರೆ. ಯಾರಾದರೂ ಸಹಾಯ ಕೇಳಿದರೆ ಅವರು ಸಾಧ್ಯವಾದಷ್ಟು ಸಹಾಯ ಮಾಡುತ್ತಾರೆ. ಅಲ್ಲದೆ ಅವರು ಯಾರಿಗೂ ನೋವುಂಟು ಮಾಡದೆ ತಮ್ಮ ಕೆಲಸಗಳನ್ನು ಪೂರ್ಣಗೊಳಿಸುತ್ತಾರೆ. ಈ ರಾಶಿ ಚಕ್ರ ಚಿಹ್ನೆಯನ್ನು ತುಂಬಾ ಒಳ್ಳೆಯ ಜನರು ಎಂದು ಕರೆಯಲಾಗುತ್ತದೆ. ಅವರು ಬಹುತೇಕ ಎಲ್ಲ ವಿಷಯಗಳ ಮೇಲೆ ಹಿಡಿತ ಹೊಂದಿರುತ್ತಾರೆ. ನಾವು ಏನೇ ಕೇಳಿದರೂ ಅವರು ಅದನ್ನು ವಿಶ್ವಾಸದಿಂದ ಹೇಳುತ್ತಾರೆ ಮತ್ತು ಅವರು ಬಹಳ ಅಪರೂಪದ ವಿಷಯಗಳನ್ನು ಸಹ ತಿಳಿದಿದ್ದಾರೆ. ವಿಶೇಷವಾಗಿ ಅವರ ಬುದ್ಧಿವಂತಿಕೆ ಮತ್ತು ಅವರ ಚುರುಕುತನದಿಂದಾಗಿ ಅವರು ನಾಲ್ವರಲ್ಲಿ ವಿಶೇಷ ಮನ್ನಣೆಯನ್ನು ಪಡೆಯುತ್ತಾರೆ. ಅದ್ಯಾಗೋ ಅವರು ಎಂದಿಗೂ ತಮ್ಮ ಆಸಕ್ತಿಗಳು ಮತ್ತು ಬುದ್ಧಿವಂತಿಕೆಯನ್ನು ತೋರಿಸದ ಕಾರಣ ಅವರು ನೋಡಲು ತುಂಬಾ ಸರಳವಾಗಿ ಕಾಣುತ್ತಾರೆ. ಅವರಿಗೆ ಯಾವುದೇ ಆಲೋಚನೆಗಳು ಬಂದರೂ ಸಹ, ಆದರೆ ನೀವು ಅವರೊಂದಿಗೆ ಸ್ನೇಹಪರವಾಗಿ ಮಾತನಾಡಿದ ನಂತರ ನೀವು ಅವರ ಸ್ಥಿತಿ, ಅವರ ಬುದ್ಧಿವಂತಿಕೆ ಮತ್ತು ಅವರ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳುತ್ತೀರಿ. ವಿಶೇಷವಾಗಿ ಅವರ ಸ್ನೇಹಿತರು ಮತ್ತು ಕುಟುಂಬ ಸದಸ್ಯರಿಗೆ ಅವರು ಯಾವುದೇ ಕೆಲಸವನ್ನು ಮಾಡುತ್ತಾರೆ. ಅಲ್ಲದೆ ಅವರು ಯಾವಾಗಲೂ ಸಂತೋಷವಾಗಿರಲು ಬಯಸುತ್ತಾರೆ. ಒಮ್ಮೆ ಅವರು ಒಂದು ವಾಗ್ದಾನ ಮಾಡಿದರೆ ಅವರು ತಮ್ಮ ಜೀವನದ ಕೊನೆಯವರೆಗೂ ಆ ವಾಗ್ದಾನಕ್ಕೆ ಬದ್ಧರಾಗಿರುತ್ತಾರೆ. ಅಲ್ಲದೆ ಈ ಜನರು ಯಾವುದರ ಬಗ್ಗೆಯೂ ಚಿಂತಿಸುವುದಿಲ್ಲ. ವಿಶೇಷವಾಗಿ ಸಾಮಾನ್ಯ ಜನರು ಚಿಂತಿಸುವ ಅಥವಾ ಭಯಪಡುವ ವಿಷಯಗಳ ಬಗ್ಗೆ ಅವರು ಕಾಳಜಿ ವಹಿಸುವುದಿಲ್ಲ. ಅದೇ ರೀತಿ ಅವರು ತಮ್ಮ ಜೀವನದಲ್ಲಿ ಏನನ್ನಾದರೂ ಕಳೆದುಕೊಳ್ಳಬೇಕಾದರೆ ಅವರು ತಮ್ಮ ಜೀವನದ ಕೊನೆಯವರೆಗೂ ಅದನ್ನು ಎಂದಿಗೂ ಮರೆಯುವುದಿಲ್ಲ. ಅವರು ಆಧ್ಯಾತ್ಮಿಕ ಜ್ಞಾನವನ್ನು ಹೊಂದಿರುವ ಜನರು. ಅಲ್ಲದೆ ಅವರು ದೇವರಿಗೆ ಭಕ್ತಿಯುಳ್ಳ ಜನರು. ಈ ಕರ್ಕಾಟಕ ರಾಶಿಯವರು ಯಾವುದೇ ಅಗತ್ಯದಲ್ಲಿ ಅಥವಾ ಯಾವುದೇ ಅಪಾಯದಲ್ಲಿ ಯಾರಿಗಾದರೂ ಸಹಾಯ ಮಾಡಲು ಯಾವಾಗಲೂ ಸಿದ್ಧರಿರುತ್ತಾರೆ. ಅದಕ್ಕಾಗಿಯೇ ಶಿವನಿಗೆ ಕರ್ಕಾಟಕ ರಾಶಿಯವರ ಬಗ್ಗೆ ತುಂಬಾ ಪ್ರೀತಿ ಇದೆ. ಕರ್ಕಾಟಕ ರಾಶಿಯವರು ಸೋಮವಾರ ಹಸುವಿಗೆ ಆಹಾರ ನೀಡುವುದು ತುಂಬಾ ಒಳ್ಳೆಯದು ಮತ್ತು ಸಾಧ್ಯವಾದರೆ ಹಸುವಿಗೆ ಅವರು ಮಾಡಬಹುದಾದ ಯಾವುದೇ ಸೇವೆಯನ್ನು ಮಾಡಬಹುದು. ಅಂದರೆ ಮನೆಯ ಹತ್ತಿರದ ದೇವಸ್ಥಾನದಲ್ಲಿ ಗೋಶಾಲೆ ಇದ್ದರೆ ಆ ಗೋಶಾಲೆಯಲ್ಲಿರುವ ಹಸುಗಳ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದು ತುಂಬಾ ಒಳ್ಳೆಯದು. ಇದನ್ನು ಒಂದು ವಾರ, ಒಂದು ತಿಂಗಳು ಅಥವಾ ಒಂದು ದಿನವಾದರೂ ಸಹ ಸಾಧ್ಯವಾದರೆ ಗೋಶಾಲೆಯಲ್ಲಿ ನೀವು ಇಷ್ಟಪಡುವ ಯಾವುದೇ ಸೇವೆಯನ್ನು ಮಾಡಬಹುದು. ನೀವು ಹೀಗೆ ಮಾಡಿದರೆ ನೀವು ಶಿವನಿಗೆ ಪ್ರೀತಿ ಪಾತ್ರರಾಗುತ್ತೀರಿ. ಮೂರನೆಯದು ಮೇಷರಾಶಿ. ಮೇಷರಾಶಿ ಚಕ್ರ ಚಿಹ್ನೆಗೆ ಸೇರಿದ ಜನರು ಯಾವಾಗಲೂ ಭಗವಂತನ ಹೆಸರನ್ನು ಜಪಿಸುತ್ತಾರೆ. ಅವರಿಗೆ ದೇವರ ಬಗ್ಗೆ ಅಪಾರ ಭಕ್ತಿ ಇರುತ್ತದೆ. ಅವರು ಪ್ರತಿದಿನ ದೇವರನ್ನು ಪೂಜಿಸುತ್ತಾರೆ. ವ್ಯಕ್ತಿಗಳನ್ನು ಅಥವಾ ಅವರ ಕುಟುಂಬ ಸದಸ್ಯರನ್ನು ಪೂಜಿಸುವುದನ್ನು ಹೊರತುಪಡಿಸಿ ಅವರು ಸಾಂಸ್ಕೃತಿಕ ಸಂಪ್ರದಾಯಗಳಿಗೆ ಹೆಚ್ಚಿನ ಮೌಲ್ಯವನ್ನು ನೀಡುತ್ತಾರೆ. ಅವರು ಪ್ರತಿ ಹಬ್ಬವನ್ನು ಚೆನ್ನಾಗಿ ಆಯೋಜಿಸಲು ಬಯಸುತ್ತಾರೆ. ಅವರು ವಿಶೇಷವಾಗಿ ಹಬ್ಬಗಳು ಮತ್ತು ಆಚರಣೆಗಳನ್ನು ಇಷ್ಟಪಡುತ್ತಾರೆ. ಅವರು ದೇವಾಲಯಗಳಿಗೆ ಭೇಟಿ ನೀಡಲು ಸಾಕಷ್ಟು ಪ್ರಯಾಣಿಸುತ್ತಾರೆ. ಸಮಯ ನಿರ್ವಹಣೆಯ ಬಗ್ಗೆ ಅವರು ಮುಂಚಿತವಾಗಿ ವೇಳಾಪಟ್ಟಿಯನ್ನು ನಿಗದಿಪಡಿಸುತ್ತಾರೆ. ಅವರ ಪ್ರತಿ ಕೆಲಸಕ್ಕೂ ತಮ್ಮ ಆಲೋಚನೆಗಳ ಪ್ರಕಾರ ಮಾತ್ರ ಹೋಗುತ್ತಾರೆ. ಅವರು ತಮ್ಮ ಕುಟುಂಬ ಸದಸ್ಯರಿಗೂ ವಿಧೇಯರಾಗಿರುತ್ತಾರೆ. ಅವರು ತಮ್ಮ ಸ್ನೇಹಿತರೊಂದಿಗೆ ಎಂದಿಗೂ ಅಸಭ್ಯವಾಗಿ ವರ್ತಿಸುವುದಿಲ್ಲ. ಅವರು ತುಂಬಾ ಪ್ರಾಮಾಣಿಕರು. ದೇವರು ಎಲ್ಲೆಡೆ ಇದ್ದಾನೆ ಎಂದು ಅವರು ಬಲವಾಗಿ ನಂಬಿರುತ್ತಾರೆ. ಅವರು ನಿರಂತರವಾಗಿ ದೇವರ ಹೆಸರನ್ನು ಸ್ಮರಿಸುತ್ತಿರುತ್ತಾರೆ. ಅವರು ಕೆಟ್ಟ ಕೆಲಸಗಳನ್ನು ಮಾಡಲು ಒಪ್ಪುವುದಿಲ್ಲ. ನಾವು ಮಾಡುವ ಪ್ರತಿಯೊಂದು ಕೆಟ್ಟ ಕಾರ್ಯಕ್ಕೂ ದೇವರು ನಮ್ಮನ್ನು ಶಿಕ್ಷಿಸುತ್ತಾನೆ ಎಂದು ಅವರು ಬಲವಾಗಿ ನಂಬುತ್ತಾರೆ. ಶಿವನಿಗೆ ಈ ರಾಶಿ ಚಕ್ರ ಚಿಹ್ನೆಯ ಮೇಲೆ ತುಂಬಾ ಪ್ರೀತಿ ಇದೆ. ಆದ್ದರಿಂದ ಈ ರಾಶಿ ಚಕ್ರ ಚಿಹ್ನೆಯ ಜನರು ಸೋಮವಾರದಂದು ಹಸಿದ ಬಡವನಿಗೆ ಕನಿಷ್ಠ ಒಂದು ಊಟವನ್ನು ದಾನ ಮಾಡುವುದು ತುಂಬಾ ಒಳ್ಳೆಯದು. ವಿಶೇಷವಾಗಿ ಸೋಮವಾರದಂದು ಅವರು ಅಂತಹ ಕೆಲಸವನ್ನು ಮಾಡಿದರೆ ಶಿವನು ತುಂಬಾ ಸಂತೋಷ ಪಡುತ್ತಾನೆ. ನಾಲ್ಕನೆಯದು ಕುಂಭರಾಶಿ. ಕುಂಭರಾಶಿಯ ಜನರು ಹೊರಗೆ ಕಾಣಿಸುವುದಿಲ್ಲ, ಆದರೆ ಅವರಿಗೆ ದೇವರ ಬಗ್ಗೆ ಹೆಚ್ಚಿನ ಭಕ್ತಿ ಮತ್ತು ಕಾಳಜಿ ಇರುತ್ತದೆ. ಅವರು ತಮ್ಮ ಭಕ್ತಿ ಅಥವಾ ಕಾಳಜಿಯನ್ನು ಹೊರಗೆ ತೋರಿಸುವುದಿಲ್ಲ.
ಅಂದರೆ ಅವರು 4 ಜನರ ಗುಂಪಿನಲ್ಲಿದ್ದಾಗ ದೇವರನ್ನು ಪೂಜಿಸುವುದು, 4 ಜನರ ಗುಂಪಿನಲ್ಲಿದ್ದಾಗ ದೇವರ ಮಂತ್ರಗಳನ್ನು ಪಠಿಸುವುದು ಮುಂತಾದ ಕೆಲಸಗಳನ್ನು ಮಾಡುವುದಿಲ್ಲ. ಯಾರು ಇಲ್ಲದಿದ್ದಾಗ ಅವರು ದೇವರಿಗೆ ತಮ್ಮ ಭಕ್ತಿಯನ್ನು ತೋರಿಸುತ್ತಾರೆ. ಕುಂಭರಾಶಿಯ ಜನರು ತೊಂದರೆಯಲ್ಲಿ ಯಾರನ್ನು ನೋಡಲು ಇಷ್ಟಪಡುವುದಿಲ್ಲ. ಅವರು ಇಷ್ಟಪಡುವುದಕ್ಕಿಂತ ಇತರರು ಇಷ್ಟಪಡುವುದನ್ನು ಬಯಸುತ್ತಾರೆ. ಅವರು ಎಲ್ಲದರ ಬಗ್ಗೆಯೂ ಆಳವಾಗಿ ಯೋಚಿಸುತ್ತಾರೆ. ಅಲ್ಲದೆ ಅವರ ನಿರೀಕ್ಷೆಗಳು ಪ್ರತಿಯೊಂದು ವಿಷಯದಲ್ಲೂ ಬಹಳ ನಿಖರವಾಗಿವೆ ಮತ್ತು ಪ್ರತಿದಿನ ಒಂದೇ ಆಗಿರುವುದಿಲ್ಲ ಎಂದು ಅವರು ಬಲವಾಗಿ ನಂಬುತ್ತಾರೆ. ಮತ್ತು ಅವರು ಕುಳಿತುಕೊಳ್ಳುವ ಸ್ಥಳದಲ್ಲಿ ಎಲ್ಲವೂ ನಡೆಯುವುದಿಲ್ಲ ಎಂದು ಅವರು ನಂಬುತ್ತಾರೆ. ಅವರು ಎಲ್ಲವನ್ನು ಕಲಿಯುವ ತಪ್ಪನ್ನು ಸಹ ಹೊಂದಿದ್ದಾರೆ. ಈ ರಾಶಿ ಚಕ್ರದ ಜನರು ಯಾವುದೇ ವಿಷಯದಲ್ಲಿ ಸುಳ್ಳು ಹೇಳುವುದಿಲ್ಲ. ಅಲ್ಲದೆ ನೀವು ಯಾವುದೇ ಕೆಲಸಕ್ಕೆ ಹೊರಗಡೆ ಹೋದರೆ ಅದು ಬಹಳ ಸಮಯ ತೆಗೆದುಕೊಂಡರೂ ಅವರು ಕೆಲಸವನ್ನು ಪೂರ್ಣಗೊಳಿಸುತ್ತಾರೆ ಮತ್ತು ಇತರ ವಿಷಯಗಳ ಬಗ್ಗೆ ಯೋಚಿಸದೆ ಮನೆಗೆ ಬರುತ್ತಾರೆ. ಅವರಿಗೆ ಎಷ್ಟೇ ಸಮಸ್ಯೆಗಳಿದ್ದರೂ ಮೇಲ್ನೋಟಕ್ಕೆ ಅವರಿಗೆ ಯಾವುದೇ ಸಮಸ್ಯೆಗಳಿಲ್ಲ ಎಂದು ತೋರುತ್ತದೆ. ಈ ಕುಂಭ ರಾಶಿಯವರ ಬಗ್ಗೆ ಸತ್ಯವನ್ನು ಹೇಳಬೇಕೆಂದರೆ ಅವರು ತುಂಬಾ ಒಳ್ಳೆಯ ಜನರು ಮತ್ತು ಎಲ್ಲರಿಗೂ ಆದರ್ಶ ಪ್ರಿಯರು. ಇದಲ್ಲದೆ ಅವರು ತುಂಬಾ ಮುಗ್ಧರು. ಅವರು ನಕಲಿ ಪ್ರೀತಿಯನ್ನು ಸಹ ನಿಜವೆಂದು ನಂಬುತ್ತಾರೆ ಮತ್ತು ಅವರು ತುಂಬಾ ಶುದ್ಧ ಹೃದಯವನ್ನು ಹೊಂದಿದ್ದಾರೆ. ಅದಕ್ಕಾಗಿಯೇ ಕುಂಭ ರಾಶಿಯವರು ಶಿವನಿಗೆ ಅತ್ಯಂತ ಪ್ರಿಯರು. ಅವರು ತುಂಬಾ ಮುಗ್ಧರು ಮತ್ತು ಯಾರಾದರೂ ಅವರನ್ನು ಬಹಳ ಸುಲಭವಾಗಿ ಮೋಸಗೊಳಿಸಬಹುದು. ಅದಕ್ಕಾಗಿಯೇ ಕುಂಭ ರಾಶಿಯವರು ತಮ್ಮ ಜೀವನದಲ್ಲಿ ಇತರರಿಂದ ಹೆಚ್ಚಾಗಿ ಮೋಸ ಹೋಗುತ್ತಾರೆ. ಅದಕ್ಕಾಗಿಯೇ ಶಿವನು ಯಾವಾಗಲೂ ಅವರನ್ನು ಬೆಂಬಲಿಸುತ್ತಾರೆ. ಆದ್ದರಿಂದ ಕುಂಭ ರಾಶಿಯವರು ಸೋಮವಾರ ಶಿವನ ಹೆಸರನ್ನು ನೆನಪಿಸಿಕೊಳ್ಳುವುದು ತುಂಬಾ ಒಳ್ಳೆಯದು. ಅಲ್ಲದೆ ಅವರು ಸೋಮವಾರದಂದು ಯಾರನ್ನು ಶಪಿಸಬಾರದು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಧನ್ಯವಾದಗಳು.